ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಸಾಧನಾ ಪರೀಕ್ಷೆ 1 ಅಂದರೆ FA1 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಪರೀಕ್ಷೆ ಒಂದು 20 ಅಂಕದ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಒಳಗೊಂಡಿರ್ತದೆ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ನೋಡಿ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. MCQ ಪ್ರಶ್ನೆಗಳಿರ್ತವೆ. ಒಟ್ಟು 2 ಪ್ರಶ್ನೆಗಳು, ಟೋಟಲಾಗಿ ನಿಮಗೆ 2 ಅಂಕಗಳು ಸಿಗ್ತವೆ ನಿಮಗೆ ಇಲ್ಲಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿರ್ತದೆ. ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಬಿ ಹೈಡ್ರೋಜನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ತದೆ, ಆ್ಯನೋಡ್ನಲ್ಲಿ ಆಕ್ಸಿಜನ್ ಅನಿಲ ಬಿಡುಗಡೆ ಆಗ್ತದೆ. ಓಕೆ, ಇದು 1 ಮಾರ್ಕ್ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇನ್ನು ಎರಡನೇ ಪ್ರಶ್ನೆ, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನಂತ ಕರೀತಾರೆ ಅಂತ ಇದೆ. ಆಪ್ಷನ್ ಎ ಬಾಷ್ಪ ವಿಸರ್ಜನೆ, ಆಪ್ಷನ್ ಬಿ ಅಭಿಸರಣೆ, ಆಪ್ಷನ್ ಸಿ ವಿಸರಣೆ ಹಾಗೂ ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ ಅಂತ ಇದೆ. ಸೊ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆಯನ್ನು ನಾವು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಆಪ್ಷನ್ ಡಿ ವಸ್ತು ಸ್ಥಾನಾಂತರಣ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ ಅಂತ ಇದೆ. ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಅಥವಾ ತರುವಲ್ಲಿ ಆಗುವ ಕೆಲಸವನ್ನು ನಾವು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಓಕೆನಾ, ವೆರಿ ಇಂಪಾರ್ಟೆಂಟ್. ಇದು 1 ಮಾರ್ಕಿಗೆ ಫಿಕ್ಸ್ ಕ್ವಶನ್ಸ್ ಆಗಿರ್ತದೆ, ಮಿಡ್-ಟರ್ಮ್ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ. ಇನ್ನು 4ನೇ ಪ್ರಶ್ನೆ ನೋಡಿ, 4 ಓಮ್ ರೋಧಕ, 5 ವೋಲ್ಟ್ ಬ್ಯಾಟರಿ, ಅಮೀಟರ್, ವಿದ್ಯುತ್ ದೀಪಗಳ ಸರಣಿ ಜೋಡಣೆ ತೋರಿಸುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ವಿದ್ಯುತ್ ಮಂಡಲದ ಚಿತ್ರ ಈ ರೀತಿಯಾಗಿರ್ತದೆ. 4 ಓಮ್ ರೋಧಕವನ್ನು ಹೊಂದಿರತಕ್ಕಂಥದ್ದು, ಹಾಗೆ 5 ವೋಲ್ಟ್ ಬ್ಯಾಟ್ರಿ ಇದೆ, ಅದು ಪ್ಲಕ್ಕಿ ಇದೆ, ವಿದ್ಯುತ್ ಬಲ್ಬ್ ಇದೆ, ಹಾಗೆ ಅಮೀಟರ್ ಇದೆ. ಇವನ್ನೆಲ್ಲವನ್ನು ಹೊಂದಿರತಕ್ಕಂಥ ವಿದ್ಯುತ್ ಮಂಡಲ ಚಿತ್ರ ಈ ರೀತಿಯಾಗಿರ್ತದೆ. ಇನ್ನು ಮೂರು ಪ್ರಶ್ನೆಗಳು, 2 ಅಂಕ ಟೋಟಲಾಗಿ ನಿಮಗೆ ಒಟ್ಟು 6 ಅಂಕಗಳು ಈ ಒಂದು ಮೇನಿಂದ ಸಿಗ್ತದೆ. 5ನೇ ಪ್ರಶ್ನೆ ಈ ರೀತಿಯಾಗಿದೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ದಾನೆ. ನೋಡಿರಿ, ಯಾವಾಗಲೂ ನಾವು ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋ ಬದಲು ಸಮಾಂತರವಾಗಿ ಜೋಡಿಸ್ಬೇಕಂತ, ಅದರಿಂದ ಏನು ಉಪಯೋಗ ಐತಿ ಅಂತ ಕೇಳ್ತಾನೆ. ಸೊ ಆನ್ಸರ್ ಹೀಗಿದೆ. ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ತದಪ್ಪ ಅಂದರೆ ವಿಭಜಿಸುತ್ತದೆ ಅಂದರೆ ಯಾವ ಉಪಕರಣಕ್ಕೆ ಎಷ್ಟು ವಿದ್ಯುತ್ ಬೇಕಲ್ಲ ಅಷ್ಟು ಸರಬರಾಜನ್ನು ಮಾಡ್ತದ ಅಂತ ಹೇಳ್ತದೆ. ಇನ್ನು ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಯಾವುದೇ ಒಂದು ವಿದ್ಯುತ್ ಉಪಕರಣದ ಘಟಕ ಫೇಲ್ ಆತಂದ್ರೆ ಅಂದರೆ ಕೆಡ್ತು ಅಂದರೆ ಇನ್ನು ಉಕ್ಕಿದ್ವೆಲ್ಲವೂ ಏನಾಗಲ್ಲ, ಕೆಡಲ್ಲ. ಓಕೆನಾ, ಅದು ನೆನಪಲ್ಲಿ ಇಟ್ಕೊಳ್ರಿ. ಹಾಗೆ ಎಲ್ಲದಕ್ಕೂ ಕೂಡ ಕರೆಂಟ್ ಏನಾಗಲ್ಲ, ಕಟ್ ಆಗಲ್ಲ. ಓಕೆ, ಅದು ಸಪ್ರೇಟಾಗಿ ಹರಿತಾ ಇರ್ತದೆ. ಇನ್ನು ಮುಂದಿನದಾಗಿ, ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆ ಆಗುತ್ತದೆ, ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ 2 ಅಂಕಗಳು ನಿಮಗೆ ಸಿಗ್ತದೆ. ಇನ್ನು ಕಾರಣ ಕೊಡಿ ಪ್ರಶ್ನೆ ಕೇಳಿದ ನೋಡಿ. ಎ ಪ್ರಶ್ನೆ ಇದೆ, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ ಅನ್ನೋದು ಒಂದು ಪ್ರಶ್ನೆ. ಹಾಗೆ ಬಿ ನೋಡಿ, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಮಾನವನ ಹೃದಯದ ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಅವುಗಳು ದಪ್ಪ ಭಿತ್ತಿಯನ್ನು ಹೊಂದಿರ್ತವೆ. ಯಾಕಪ್ಪ ಅಂದರೆ ಅತಿ ಹೆಚ್ಚಿನ ಒತ್ತಡದಲ್ಲಿ ರಕ್ತವನ್ನು ಏನು ಮಾಡಬೇಕಾಗಿರ್ತದೆ, ಪಂಪ್ ಮಾಡಬೇಕಾಗ್ತದೆ. ಆದ ಕಾರಣದಿಂದಾಗಿ ಹೃತ್ಕುಕ್ಷಿಗಳು ಏನಾಗ್ತವಪ್ಪ ಅಂದರೆ ಹೆಚ್ಚಿನ ದಪ್ಪದಾದ ಭಿತ್ತಿಯನ್ನು ಹೊಂದಿರ್ತವೆ. ಇನ್ನು ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಯಾಕೈತಿ ಅಂತ ಕೇಳಿದಾನೆ. ಸೊ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಹಾಗೂ ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಏನು ಮಾಡಿರ್ತಪ್ಪ ಅಂದ್ರೆ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕವಾಗಿ ಇರ್ತದೆ. ಇನ್ನು 7ನೇ ಪ್ರಶ್ನೆ ಚಿತ್ರ ಇದೆ, ವೆರಿ ಇಂಪಾರ್ಟೆಂಟ್ ಇದೆ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಗ್ರಾಫೈಟ್, ದಂಡ ಮತ್ತು ಕ್ಯಾಥೋಡ್. ಸೊ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಈ ರೀತಿಯಾಗಿದೆ. ಅತ್ಯಂತ ಸುಲಭವಾದಂಥ ಚಿತ್ರ, 2 ಅಂಕಗಳನ್ನು ಪಡೀಲಿಕ್ಕೆ ನಿಮಗೆ ಸುಲಭ ಅಂತಲೇ ಹೇಳ್ಬೋದು ಇದನ್ನ. ಸೊ ಗ್ರಾಫೈಟ್ ದಂಡ, ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲವನ್ನು ಕೇಳ್ಬೋದು. ಆಲೆ 1 ಮಾರ್ಕಿಗೆ ಕೇಳಿದ್ದಾನೆ. ಯಾವುದಪ್ಪ ಅಂದ್ರೆ ಹೈಡ್ರೋಜನ್ನು. ಇನ್ನು ಆ್ಯನೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತಾನೆ, ಆಕ್ಸಿಜನ್. ಹೌದಾ, ನೆಕ್ಸ್ಟು ಕ್ಯಾಥೋಡ್ನಲ್ಲಿ ಬಿಡುಗಡೆಯಾದ ಅನಿಲದ ಪ್ರಮಾಣವು ಆ್ಯನೋಡ್ನಲ್ಲಿ ಬಿಡುಗಡೆಯಾದ ಅನಿಲ ಪ್ರಮಾಣಕ್ಕಿಂತ 2ರಷ್ಟು ಹೆಚ್ಚಿರಲು ಕಾರಣವೇನು ಅಂತ ಒಂದು ಕ್ವಶನ್ ಕೇಳ್ತಾನೆ. ಯಾಕಪ್ಪ ಅಂದರೆ ಇಲ್ಲಿ ನೀರಿನಲ್ಲಿ ಹೈಡ್ರೋಜನ್ ಪ್ರಮಾಣಗಳು 2 ಅದಾವು, ಆಕ್ಸಿಜನ್ ಪ್ರಮಾಣ 1 ಐತೆ. ಹಾಗಾಗಿ ಹೈಡ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ,
ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತದೆ. ಆದ್ದರಿಂದ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆದ ಅನಿಲದ ಪ್ರಮಾಣ ಆಕ್ಸಿಜನ್ ಅಂದರೆ ಆ್ಯನೋಡ್ನಲ್ಲಿ ಬಿಡುಗಡೆ ಆದ ಆಕ್ಸಿಜನ್ ಪ್ರಮಾಣಕ್ಕಿಂತ ಹೆಚ್ಚಿರ್ತದೆ. ಓಕೆ, ಹೈಡ್ರೋಜನ್ ಹೆಚ್ಚಿರ್ತದೆ, ಎರಡು ಇರ್ತವೆ, H2O ಅಂತ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡಿ ತಗೋಣ. 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳು, ಟೋಟಲ್ ಆಗಿ 3 ಅಂಕ ನಿಮಗೆ ಸಿಗ್ತದೆ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಮತ್ತು ಏಕೆ ಅಂತ ಕೇಳಿದ್ದಾನೆ. ಹಾಗೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಆನ್ಸರನ್ನು ನೋಡ್ತಾ ಹೋಗೋಣ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಯಾಕಂದರೆ ಹೆಚ್ಚು ಕ್ರಿಯಾಪಟವಾಗಿರುವ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಏನು ಮಾಡ್ತದೆ, ಸ್ಥಾನಪಲ್ಲಟಗೊಳಿಸ್ತದೆ. ಅಂದರೆ ಇಲ್ಲಿ ಹೆಚ್ಚಿನ ಕ್ರಿಯಾಶೀಲ ಧಾತುವಾದ ಕಬ್ಬಿಣವು ಕಡಿಮೆ ಕ್ರಿಯಾಶೀಲವಾದ ಧಾತುವಾದ ತಾಮ್ರವನ್ನು ಅದರ ಸಲ್ಫೇಟ್ನ ಸಂಯುಕ್ತದಿಂದ ಏನು ಮಾಡ್ತದಪ್ಪ, ಸ್ಥಾನಪಲ್ಲಟಗೊಳಿಸೋದ್ರಿಂದ ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಓಕೆ, ನೆನಪಲ್ಲಿ ಇಟ್ಕೊಡ್ರಿ. ಹಾಗಾದರೆ ಈ ಒಂದು ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣ ಯಾವುದಪ್ಪ ಅಂದರೆ Fe + CuSO4 = FeSO4 + Cu ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 9ನೇ ಪ್ರಶ್ನೆ ನೋಡಿ. ಅದರಲ್ಲಿ ಅ ಮತ್ತು ಆ ಎನ್ನುವ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಒಂದು ಇದೆ, ಒಂದು ಅ ಪ್ರಶ್ನೆ. ಇನ್ನು ಆ ಪ್ರಶ್ನೆ ನೋಡಿ, ಎರಡನೇದು 6 ಓಮ್, 9 ಓಮ್ ಹಾಗೂ 4 ಓಮ್ ರೋಧವನ್ನು ಹೊಂದಿರತಕ್ಕಂಥ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತಿದೆ. ಓಮ್ನ ನಿಯಮ ಈ ರೀತಿಯಾಗಿರ್ತದೆ. ಓಮ್ನ ನಿಯಮ ಸ್ಥಿರ ತಾಪಮಾನದಲ್ಲಿ ಅಥವಾ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಸೂತ್ರ ಏನಪ್ಪ ಅಂದರೆ V ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂತ ಬರೀಬೇಕಾಗ್ತದೆ. ಹಾಗೆ V = I × R ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಇಲ್ಲಿ ಬರೋದಿಲ್ಲ. ಸೊ V = I × R ಓಮ್ನ ನಿಯಮದ ಸೂತ್ರ. ಇನ್ನು ಲೆಕ್ಕ ನೋಡಿ. 6 ಓಮ್, 9 ಓಮ್ ಹಾಗೂ 4 ಓಮ್ ರೋಧವನ್ನು ಹೊಂದಿರತಕ್ಕಂತಹ ರೋಧಗಳನ್ನು ಸಮಾಂತರವಾಗಿ ಅಂತ ಕೇಳಿದ್ದಾನೆ. ಸೊ ಫಾರ್ಮುಲಾ 1/Rp = 1/R1 + 1/R2 + 1/R3 ಫಾರ್ಮುಲಾ ಐತಿ. ಈ ಒಂದು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮಗೆ Rp = 1.83 ಓಮ್ ಸಿಗ್ತದೆ. ಇಷ್ಟು ಬರೆದ್ರೆ ನಿಮಗೆ ಸರಿಯಾದ 2 ಅಂಕಗಳು ಸಿಗ್ತದೆ. ಇನ್ನು 4 ಅಂಕದ ಒಂದು ಪ್ರಶ್ನೆ, 10ನೇ ಪ್ರಶ್ನೆ ನೋಡಿ. ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಕಾವಲು ಜೀವಕೋಶಗಳು ಹಾಗೂ ಪತ್ರರಂಧ್ರವನ್ನು ಕೇಳಿದ್ದಾನೆ. ಹಾಗೆ 2ನೇ ಪ್ರಶ್ನೆ ನೋಡಿ. ಕಾವಲು ಜೀವಕೋಶದ ಕಾರ್ಯವೇನು, ಹಾಗೆ ತೆರೆದ ಪತ್ರರಂಧ್ರ ಸಸ್ಯಕ್ಕೆ ಯಾವ ರೀತಿ ಸಹಾಯಕವಾಗಿದೆ ವಿವರಿಸಿ ಅಂತ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ತೆರೆದ ಪತ್ರರಂಧ್ರವನ್ನು ತೋರಿಸ್ತಕ್ಕಂಥ ಚಿತ್ರ ಈ ರೀತಿಯಾಗಿರ್ತದೆ. ಹೌದಾ, ಕಾವಲು ಜೀವಕೋಶಗಳು ಮತ್ತು ಪತ್ರರಂಧ್ರ 2 ಭಾಗಗಳನ್ನು ಗುರುತಿಸಬೇಕಾಗ್ತದೆ ನೀವು. ಇನ್ನು ಕಾವಲು ಜೀವಕೋಶದ ಕಾರ್ಯವನ್ನು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಆದ್ದರಿಂದ ಕಾವಲು ಜೀವಕೋಶದ ಕಾರ್ಯವನ್ನು ಬರೀಬೇಕಾಗ್ತದೆ ನೀವು. ಕಾವಲು ಜೀವಕೋಶವು ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸ್ತದೆ. ಓಕೆ, ತೆರೆದ ಪತ್ರರಂಧ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯಕ್ಕೆ ಏನಾಗಿರ್ತದಪ್ಪ ಅಂದರೆ ಸಹಾಯಕವಾಗಿದೆ. ಪತ್ರರಂಧ್ರದ ಕಾರ್ಯ ಏನಪ್ಪ ಅಂದರೆ ಅನಿಲಗಳ ವಿನಿಮಯಕ್ಕೆ ಸಹಕಾರಿಯಾಗಿದೆ ಅಂತ ಬರೀಬೇಕು. ಹಾಗೆ ಕಾವಲು ಜೀವಕೋಶದ ಕಾರ್ಯ ಏನಪ್ಪ ಅಂದರೆ ಇದು ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಣ ಮಾಡ್ತತಿ. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾದ 4 ಅಂಕಗಳು ಸಿಗ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮಗೆ ಇನ್ನೂ ಯಾವ ವಿಷಯದ ವಿಡಿಯೋಗಳು ಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ.